ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಜಗದ್ರಥದ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಂವಿಧಾನ ಪೀಠಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಶಾಸಕರು ಹಾಗೂ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟನೆ ಮಾಡಿದರು. ಬೋಧಿಸತ್ವ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸಮಾರಂಭ ಸರಪಳಿಯನ್ನು ನಿರ್ಮಿಸುವ ಮೂಲಕ ಒಂದು ದಾಖಲೆಯನ್ನು ಬರೆಯಲಾಗಿತ್ತು. ಇವತ್ತು 2ನೇ ವರ್ಷ ನಮ್ಮ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಜಗದ್ರಥದಿಂದ ಆರಂಭಗೊಂಡ ಬೈಕ್ ರ್ಯಾಲಿಗೆ ಶಾಸಕ ಅಲಮಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು. ನಂತರ ಡಾಕ್ಟರ್ ಅಜಯ್ ಸಿಂಗ್, ವಿ ಫೌಜಿಯಾ ತರ್ನೂಮ್ ಅವರು ಬೈಕ್ ಹತ್ತಿ DC ಕಚೇರಿವರೆಗೆ ಸಾಗಿದರು. ವಿಶ್ವದಲ್ಲಿ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಸೇರಿ ವಿವಿಧ ಎಡೆ ಇವೆ. ಆದರೆ ಬಹುತ್ವದ ಸಂಸ್ಕೃತಿ ಜೊತೆಗೆ ವಿವಿಧ ಧರ್ಮ, ಅಸಂಖ್ಯಾತ ಜಾತಿಗಳನ್ನು ಒಳಗೊಂಡ ಭಾರತದಲ್ಲಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ವರನ್ನು ಸಮಾನಾಗಿ ಕಾಣುವ, ಅವರ ಧರ್ಮ ಸಂಸ್ಕೃತಿಯನ್ನು ಆಯ್ಕೆ ಅನುಸಾರ ಪಾಲಿಸುವ ವ್ಯವಸ್ಥೆ ಇರುವುದು ಭಾರತದಲ್ಲಿ ಎಂದು ಡಾಕ್ಟರ್ ಅಜಯ್ ಸಿಂಗ್ ಅವರು ತಿಳಿಸಿದರು. ಹ್ಯೂಮನ್ ಚೈನ್ ಯಾರಿಗೆ ಬಂದಿದೆ ಅಂದರೆ ಅದು ಶ್ರೇಯ ಹೋಗೋದು ನಮ್ಮ ಕಲಬುರಗಿ ಜಿಲ್ಲೆಗೆ ಪೂಜಾ ತರ್ನುಮ್ ಅವರ ಒಂದು ನೇತೃತ್ವದಲ್ಲಿ. ಬಹುಶಃ ನಂಗೆ ನೆನಪಿದೆ, ಹಿಂದಿನ ವರ್ಷ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಆಯಿತು. ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರು ಅವರು ಮತ್ತು ನಾವು ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ರಿಂಗ್ ರೋಡಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮ, ಅದರಲ್ಲಿ ನಾವು ಭಾಗವಹಿಸಿದ್ದೀವಿ.
ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಎಲ್ಲರೂ ಸ್ವಾಮಿ ವಿವೇಕಾನಂದ ಅವರು ಹೇಳಿದಂತೆ ಏಳಿ ಏಳಿ ಸುದೀರ್ಘ ರಾತ್ರಿ ಕಡೆಗೆಂತೂ ಸಾಗುತ್ತಿದೆ, ಅರುಣೋದಯ ಆಗುತ್ತಿದೆ, ಉಬ್ಬರದ ಏಲೆ ಮೇಲೆ ಎದ್ದಿದೆ, ಇದನ್ಯಾರು ತಡೆಗಟ್ಟಲಾರರು, ನಂಬಿ ನಂಬಿ ಈಶ್ವರ ಇಚ್ಛೆ ಇದು. ಬಡವರನ್ನು ಮತ್ತು ಜನಸಾಮಾನ್ಯರು ಕಾಪಾಡುವ ಒಂದು ಅವಶ್ಯಕತೆ ಇದೆ. ತಾವೆಲ್ಲರೂ ಮುಂದೆ ಬನ್ನಿ. ನಾವು ಎಲ್ಲರೂ ಮಾಡುವ ಕೆಲಸದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವಂಥ ಒಂದು ರೀತಿಯಿಂದ ಇವತ್ತು ನಮ್ಮ ಸರ್ಕಾರ ಏನು ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಅವರು, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ, ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯೆ 6.5 ಕೋಟಿ ಇದೆ ಅಂದರೆ ಅದರಲ್ಲಿ ಸುಮಾರು 5.5 ಕೋಟಿ ಜನರಿಗೆ ಮುಟ್ತಕ್ಕಂಥ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಸುಮಾರು 1,35,000 ಕೋಟಿ ಕಳೆದ ಒಂದು 27 ತಿಂಗಳಲ್ಲಿ ಒಂದು ಅನುದಾನ ಜನರು ಕೂಡ ಹಂಚಿಕೆ ಆಗಿದೆ. ಇವತ್ತು ಪ್ರಜಾಪ್ರಭುತ್ವ ಅಂದರೆ ಬಹಳ ಇಡೀ ಅಂತಾರಾಷ್ಟ್ರ ಮಟ್ಟದಲ್ಲಿ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ಒಂದು ದೇಶ ಅಂದರೆ ಅದು ಭಾರತ ದೇಶ. ಇವತ್ತು ಅಮೇರಿಕಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಜಪಾನ್ ಅದನ್ನು ಕೂಡ ಪ್ರಜಾಪ್ರಭುತ್ವವನ್ನು ಪಾಲಿಸ್ತಾ ಇರ್ಬೋದು. ಆದರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ದೇಶ ಅಂದರೆ ನಮ್ಮ ಭಾರತ ದೇಶ. ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡ ಮನುಷ್ಯನಿಗೂ ಕೂಡ ಒಂದೇ ಮತ, ಮತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಅವ್ರಿಗೂ ಕೂಡ ಒಂದೇ ಮತ. ನಾವೆಲ್ಲರೂ ಕೂಡ ಸರಿಯಾದ ರೀತಿಯಿಂದ ಈ ಒಂದು ಪ್ರಜಾಪ್ರಭುತ್ವವನ್ನು ಅರಿತುಕೊಂಡು ಉಳಿಸ್ಕೊಳ್ಳೋಕ್ಕೂ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಪ್ರೀತಿ ದೊಡ್ಡಮನಿ ಅವರು ಮಾತನಾಡಿದರು. ಆಚರಣೆ ನಮಗೆ ಇತ್ತೀಚೆಗೆ ಪ್ರಾರಂಭವಾದಂಥದ್ದು ಕಾನ್ಸೆಪ್ಟ್ ಅಲ್ಲ, ಇದು 18ನೇ ಶತಮಾನದ ಈಚೆಗೆ ಬಂದಂಥದ್ದು. ಮತ್ತು ಪ್ರಜಾಪ್ರಭುತ್ವ ಏನಂದರೆ ಇಂಪಾರ್ಟೆನ್ಸ್ ತೆಗೆದುಕೊಂಡಿದೆ. ಮೊದಲೇನಾಯಿತು, ಯುರೋಪಿಯನ್ ರಾಷ್ಟ್ರಗಳಲ್ಲಿ ಕಾರ್ಮಿಕರದ್ದು ಏನು ಜಗಳ ಆಗ್ತಿತ್ತು ಅವ್ರ ಕಾರ್ಖಾನೆ ಮಾಲೀಕರೊಂದಿಗೆ, ಅದು ಏನು ಬೇಸಿಕ್ ಇದಾಗುತ್ತೆ ಫೌಂಡೇಶನ್ನು ಪ್ರಜಾಪ್ರಭುತ್ವ ಅನ್ನೋ ಕಾನ್ಸೆಪ್ಟ್ ಹುಟ್ಕೊಳ್ಳೋಕ್ಕೆ. ಅದು ಎಲ್ಲರೂ ಫೈಟ್ ಮಾಡಿ ಒಂದೊಂದೇ ಪ್ರಜಾಪ್ರಭುತ್ವದ ಒಂದೊಂದೇ ಕಾನ್ಸೆಪ್ಟನ್ನು ಬಿಲ್ಡ್ ಮಾಡ್ಕೊಂಡು ಹೋಗಿ ಇಂದು ಏನಂದರೆ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಒಂದೊಂದೇ ಅಂಶಗಳು ಆ್ಯಡ್ ಆಗಿದ್ದಾವೆ. ಇಂಥ ಎಲ್ಲ ಅಂಶಗಳನ್ನು ಸೇರ್ಪಡಿಸಿ ನಮ್ಮ ಭಾರತದ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇದಕ್ಕೇನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಆಶಯ ಇತ್ತು, ಆ ಆಶಯದಂತೆ ನಾವೆಲ್ಲರೂ ಅವ್ರ ಆಶಯದಿಂದ ನಡ್ಕೊಳ್ಳೋಣ. ಪ್ರಜಾಪ್ರಭುತ್ವ ರಾಷ್ಟ್ರ ಇನ್ನೂ ಬಲಪಡಿಸೋಕ್ಕೆ ನಾವೆಲ್ಲರೂ ಕ್ರಮ ಕೈಗೊಳ್ಳೋಣ ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಇಲ್ಲ, ಪ್ರಜಾಪ್ರಭುತ್ವ ಇದು ಬೆಳ್ಕೊಂಡು ಹೋಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಎಲ್ಲರಿಗೂ ಫ್ರೀಡಮ್ ಗೊತ್ತಾಗಿದೆ, ತಮ್ಮ ಕರ್ತವ್ಯ ಗೊತ್ತಾಗಿದೆ. ಇದು ಎಲ್ಲರೂ ಬಲಪಡಿಸುವಂಥದ್ದು ಕ್ರಮ ಆಗುತ್ತೆ ಹೊರತು ಇದು ಕಡಿಮೆ ಆಗೋಂಥದ್ದು ಇದು ಆಗಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತು ತಮ್ಮ ರೈಟ್ ಏನಿದೆ ಗೊತ್ತಾಗಿದೆ. ಒಂದು ಚಿಕ್ಕ ಇನ್ಸಿಡೆಂಟ್ ಆದರೆ ಅಪೋಸ್ ಮಾಡುವಂಥದ್ದು, ಸ್ಟ್ರೈಕ್ ಮಾಡುವಂಥದ್ದು ಎಲ್ಲ ಚಿಕ್ಕ ಮಕ್ಕಳಲ್ಲಿ ಈಗ ಆ ಗುಣ ಬೆಳ್ಕೊಂಡಿದೆ, ನಾಯಕತ್ವ ಗುಣ ಬೆಳ್ಕೊಂಡಿದೆ. ಹಾಗಾಗಿ ಪ್ರಜಾಪ್ರಭುತ್ವ ಅಳಿಯುವ ಅನ್ನೋ ಪ್ರಶ್ನೆನೇ ಇಲ್ಲ. ಇದು ಇನ್ನೂ ಬಲಪಡಿಸ್ತೀವಿ, ಇನ್ನೂ ಬೇರೆ ಜಾಸ್ತಿ ಗಟ್ಟಿಯಾಗಿ ಆಗ್ತಾ ಹೋಗುತ್ತೆ. ಇದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ನನ್ನ ಆಶೆ. ಇವತ್ತು ಪ್ರಜಾಪ್ರಭುತ್ವದ ಈಗ ಎಷ್ಟು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಮ್ಮದೇನು ಬೇಸಿಕ್ಕು ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಈಕ್ವಲ್ ಅಂತ ಯಾವ ಥರ ಕನ್ಸಿಡರ್ ಮಾಡ್ತೀವಿ? ಪ್ರಧಾನಮಂತ್ರಿ ಇರಲಿ, ರಾಷ್ಟ್ರಪತಿ ಇರಲಿ, ಒಬ್ಬರಿಗೆ ಒಂದೇ ಓಟು. ಭಿಕ್ಷುಕನಿರಲಿ, ಅವನಿಗೂ ಒಂದೇ ಓಟು. ಸೊ ಇಲ್ಲಿ ಇದೇ ನಮ್ಮ ಬೇಸಿಕ್, ನನ್ನ ಮತ ನನ್ನ ಹಕ್ಕು ಅಂತ ಏನು ನಾವು ಶೀರ್ಷಿಕೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರಿಗೂ ಒಂದೇ ಮತ, ಎಲ್ಲರೂ ಒಂದೇ. ನಾವು ರಾಷ್ಟ್ರಪತಿ ಇರಲಿ, ಡಿ ಸಿ ಇರಲಿ, ನಾವು ಚಿಕ್ಕ ಬಡವರು ಇರಲಿ, ಗುಡಿಸಲ್ಲಿ ವಾಸಿಸ್ತಾ ಇರಲಿ, ಆ ಕಾನ್ಸೆಪ್ಟ್ ಈಕ್ವಾಲಿಟಿ ಫಸ್ಟು ನಮ್ಮ ಓಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ಪ್ರಜಾಪ್ರಭುತ್ವ ಅನ್ನೋ ಇದು ಕಾನ್ಸೆಪ್ಟ್ ಏನಿದೆ, ಈ ಅಂಶ ಇನ್ನೂ ಗಟ್ಟಿಯಾಗುತ್ತೆ, ಬೇರುಗಳು ಬಲಪಡಿಸ್ಕೊಂಡು ಹೋಗುತ್ತೆ. ಅದಕ್ಕೆ ನಾವು ಇವತ್ತು ಒಂದು ಪ್ರಜಾಪ್ರಭುತ್ವ ವೃಕ್ಷ ಅಂತ ಅನ್ನೋದು ಸ್ಟಾರ್ಟ್ ಮಾಡಿದ್ದೀವಿ. ಆ ವೃಕ್ಷ ಪ್ರಜಾಪ್ರಭುತ್ವನ ಬರೀ ರೆಂಬೆ ಕೊಂಬೆ ಇತ್ತು. ಈಗ ಅದೆಲ್ಲ ಆಶಯಗಳು ಆ್ಯಡ್ ಮಾಡ್ಕೊಂಡು ಹೋಗಿ ಎಲ್ಲರೂ ಬರೀತಾರೆ, ಈಗ ತಮ್ಮ ಮೆಸೇಜ್ ಬರೀತಾರೆ. ಅದು ನಮ್ಮ ನವೆಂಬರ್ 26ಕ್ಕೆ ಗಿಡ ಪೂರ್ಣಗೊಳ್ಳುತ್ತೆ. ಎಲ್ಲರೂ ತಮ್ಮ ಆಶಯ ಏನಿದೆ ಪ್ರಜಾಪ್ರಭುತ್ವದಿಂದ, ತಮ್ಮ ಹಕ್ಕುಗಳೇನು, ತಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಆ ಮೆಸೇಜನ್ನು ಎಲ್ಲರೂ ಎಲೆಗಳ ಮೇಲೆ ಬರೀತಾರೆ. ಇದು ನಮ್ಮ ನವೆಂಬರ್ 26ಕ್ಕೆ ನಮ್ಮದು ಪ್ರಜಾಪ್ರಭುತ್ವ ವೃಕ್ಷ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಬಂದವರು ಪ್ರಜಾಪ್ರಭುತ್ವ ವೃಕ್ಷ ನೋಡಿ ಅದಕ್ಕೆ ತಮ್ಮ ಆಶಯವನ್ನು ಆ್ಯಡ್ ಮಾಡಿ.
ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ ಮತ್ತಿಮೂಡು, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾಧ್ಯಕ್ಷೆ ಚಂದ್ರಿಕಾ ಪರಮೇಶ್ವರ್, ಡಿಸಿ ಫೌಜಿಯಾ ತರ್ನೂಮ್, ಮಹಾನಗರ ಪಾಲಿಕೆ ಆಯುಕ್ತ ಅವಿನಾಶ್ ಶಿಂದೆ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಣ ಶೃಂಗೇರಿ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಪ್ರೀತಿ ದೊಡ್ಮನಿ, ಸಹಾಯಕ ನಿರ್ದೇಶಕ ಗಿರೀಶ್ ರಂಜೋಳ್ಕರ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.